ನನ್ನ ಪ್ರಿಯ ಮಾನವನೇ, ನಿನ್ನ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಿನ್ನೊಳಗೆ ಅಡಗಿದೆ. ಭಯ ನಿನ್ನ ಹೆಜ್ಜೆಯನ್ನು ತಡೆಯುತ್ತದೆ. ಸೋಮಾರಿತನ ನಿನ್ನ ಕನಸುಗಳನ್ನು ಮಲಗಿಸುತ್ತದೆ. ಕೋಪ ನಿನ್ನ ವಿವೇಕವನ್ನು ಮಸುಕಾಗಿಸುತ್ತದೆ. ಅಹಂಕಾರ ನಿನ್ನ ಹೃದಯವನ್ನು ಕಠಿಣಗೊಳಿಸುತ್ತದೆ. ಆಸಕ್ತಿ ನಿನ್ನ ಮನಸ್ಸನ್ನು ಬಂಧಿಸುತ್ತದೆ. ಸಂಶಯ ನಿನ್ನ ಶಕ್ತಿಯನ್ನು ಕ್ಷೀಣಗೊಳಿಸುತ್ತದೆ. ಆದರೆ ನೆನಪಿಡು, ಪರ್ವತದ ಮೇಲೆ ಬೀಸುವ ಬಿರುಗಾಳಿಯು ಅದರ ಬೇರುಗಳನ್ನು ಕದಲಿಸಲಾರದು. ಹಾಗೆಯೇ ಧರ್ಮದಲ್ಲಿ ಸ್ಥಿರವಾದ ಮನಸ್ಸನ್ನು ಯಾವ ಸಂಕಷ್ಟವೂ ಸೋಲಿಸಲಾರದು. ನಾನು ಗೀತೆಯಲ್ಲಿ ಹೇಳಿದ್ದೇನೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್. ಭಗವದ್ಗೀತೆ. ಅಂದರೆ ನಿನ್ನನ್ನು ನೀನೇ ಮೇಲಕ್ಕೆತ್ತಿಕೋ. ನಿರಾಶೆ ಮತ್ತು ದೌರ್ಬಲ್ಯಕ್ಕೆ ನಿನ್ನನ್ನು ಒಪ್ಪಿಸಬೇಡ. ಪ್ರತಿಯೊಂದು ಕರ್ತವ್ಯವನ್ನೂ ನಿಷ್ಠೆಯಿಂದ ಮಾಡು. ಸತ್ಯವನ್ನು ಧೈರ್ಯದಿಂದ ಮಾತನಾಡು. ಕೋಪದ ಬದಲು ಕ್ಷಮೆಯನ್ನು ಆರಿಸು. ಅಹಂಕಾರದ ಬದಲು ವಿನಯವನ್ನು ಧರಿಸು. ಫಲದ ಮೋಹವನ್ನು ಬಿಟ್ಟು ಕರ್ಮವನ್ನು ನನಗೆ ಅರ್ಪಿಸು. ಪ್ರಿಯಮಾನವನೇ, ನನ್ನ ಮೇಲೆ ಅಚಲವಾದ ವಿಶ್ವಾಸವಿಡು. ಧರ್ಮದಲ್ಲಿ ಸ್ಥಿರನಾಗಿ ನಡೆ. ಆಗ ಭಯ ಧೈರ್ಯವಾಗಿ ಬದಲಾಗುತ್ತದೆ. ಸಂಶಯ ಜ್ಞಾನವಾಗಿ ಅರಳುತ್ತದೆ. ಮತ್ತು ನಿನ್ನ ಜೀವನ ಶಾಂತಿ, ಭಕ್ತಿ ಮತ್ತು ದಿವ್ಯ ಉದ್ದೇಶದಿಂದ ತುಂಬುತ್ತದೆ. ನಾನು ಸದಾ ನಿನ್ನೊಂದಿಗಿದ್ದೇನೆ. ಧರ್ಮವನ್ನು ಹಿಡಿದು ನಡೆ. ಭಕ್ತಿಯನ್ನು ಹೃದಯದಲ್ಲಿ ಬೆಳಗಿಸು. ನೀನು ನಿನ್ನೊಳಗಿನ ದಿವ್ಯತೆಯನ್ನು ಖಂಡಿತ ಅರಿತುಕೊಳ್ಳುವೆ.